ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲರಿಗೂ ಟೆಕ್ಬಾನ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ಜಿಮೇಲ್ ಅಕೌಂಟಿಂದ ಇನ್ನೊಂದು ಜಿಮೇಲ್ ಅಕೌಂಟಿಗೆ ಮೇಲ್ಸ್ನ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ. ಸೊ ಇವಾಗ ಏನಾಗುತ್ತೆ ಅಂದರೆ ನಮ್ಮದು ಸ್ಟೋರೇಜ್ ಫುಲ್ ಆಗಿರುತ್ತೆ ಒಂದು ಜಿಮೇಲ್, ನಮ್ಮದು ಅದು ಆಫಿಷಿಯಲಿ ಅಥವಾ ಅಂದರೆ ನಮ್ಮದು ಪರ್ಸ್ನಲ್ ಇರಲಿ ಆಫಿಷಿಯಲಿ ಇರಲಿ. ಸೊ ಈಗೇನಾಗುತ್ತೆ ಅಂದರೆ ನಾವು ಜಿಮೇಲ್ ಅಕೌಂಟ್ ಫುಲ್ ಆಗಿರುತ್ತೆ, ಬಟ್ ಅದನ್ನೆಲ್ಲ ಕಡೆ ನಾವು ಶೇರ್ ಮಾಡಿರ್ತೀವಿ. ಸೊ ಹಾಗಿದ್ದಾಗ ಏನು ಮಾಡೋದು ಅಂದರೆ ಎರಡು ನೀವು ಏನು ಮಾಡ್ಬೋದು, ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು, ಎವ್ರಿ ಇಯರ್ ಪೇಮೆಂಟ್ ಮಾಡಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ, ಇಯರ್ಲಿ ಪ್ಲ್ಯಾನು ಮತ್ತು ಮಂತ್ಲಿ ಪ್ಲ್ಯಾನು. ಸೊ ಅದನ್ನು ಒಂದು ತೊಗೊಳ್ಳೋದು. ಇಲ್ಲ ಅದು ಆಗಲ್ಲ ಅಂದರೆ ನೀವೇನು ಮಾಡೋದು, ಒಂದು ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಎಕ್ಸಿಸ್ಟಿಂಗಿಗೆ abcd@gmail.com ಇದೆ ಅಂದ್ಕೊಳ್ಳಿ, abcd1@gmail.com ಅಂತ ಹೊಸ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು. ಸೊ ಎರಡೂ ಅಕೌಂಟ್ ಜಿಮೇಲ್ ಅಕೌಂಟ್ನ ಓಪನ್ ಮಾಡೋದು. ಓಪನ್ ಮಾಡಿದ ಮೇಲೆ ಸೊ ಇದು ನಂದು ಹಳೆಯ ಜಿಮೇಲ್ ಅಕೌಂಟು, ಓಕೆ, ಇದು ನಂದು ಹೊಸ ಜಿಮೇಲ್ ಅಕೌಂಟು. ಸೊ ಈಗ ಹೊಸ ಜಿಮೇಲ್ ಅಕೌಂಟಿಗೆ ಹಳೆ ಜಿಮೇಲ್ ಅಕೌಂಟಲ್ಲಿರುವಂಥ ಡಾಟಾ ಎಲ್ಲ ಹೊಸ ಜಿಮೇಲ್ ಅಕೌಂಟಿಗೆ ಬರ್ಬೋದು. ಈಗ ನೋಡಿ, ಇದರಲ್ಲಿ ಏನಂತ ಮೇಲ್ಸ್ ಇಲ್ಲ ನನ್ನಲ್ಲಿ, ಜಸ್ಟ್ ಟೋಟಲ್ ಆಗಿ 24 ಮೇಲ್ಸ್ ಇದೆ. ಇದು ಹೊಸ ಜಿಮೇಲು. ಸೊ ನಿಮ್ಗೆ ಇನ್ನೊಂದು ಏನಂದರೆ, ಸೊ ಇನ್ಬಾಕ್ಸ್ ಬನ್ನಿ, ಲಾಸ್ಟಿಗೆ ನೋಡ್ಬೋದು, ಇಲ್ಲಿ 2% ಆಫ್ 15 GB ಯೂಸ್ಡ್ ಇದೆ. ಓಕೆ, ಸೊ ಇವಾಗ ಏನಂದರೆ ಹೊಸ ಜಿಮೇಲ್ ಅಕೌಂಟಲ್ಲಿ ಇಲ್ಲೊಂದು ಸೆಟ್ಟಿಂಗ್ ಆಪ್ಷನ್ ಇದೆ, ನೋಡ್ಕೋಬೋದು ಇಲ್ಲಿ. ಸೊ ಸೆಟ್ಟಿಂಗ್ ಆಪ್ಷನ್ ತೊಗೊಳ್ಳಿ. ಸೊ ಸೆಟ್ಟಿಂಗ್ ಆಪ್ಷನ್ಗೆ ಹೋಗಿ, ಸೆಟ್ಟಿಂಗ್ ಆಪ್ಷನಲ್ಲಿ ಇಲ್ಲಿ ಸಿ ಆಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಕೌಂಟ್ಸ್ ಆ್ಯಂಡ್ ಇಂಪೋರ್ಟ್ ಅಂತ ಆಪ್ಷನ್ ಇದೆ, ಇಲ್ಲಿ ನೋಡ್ಕೋಬೋದು. ಸೊ ಇನ್ನೊಮ್ಮೆ ತೋರಿಸ್ತಾ ನೋಡಿ, ಹೊಸ ಜಿಮೇಲ್ ಅಕೌಂಟ್ ಓಪನ್ ಮಾಡಿ, ಹಳೆದು ಕೂಡ ಜಿಮೇಲ್ ಅಕೌಂಟ್ ಓಪನ್ ಇಟ್ಕೊಳ್ಳಿ, ಸೈಮಲ್ಟೇನಿಯಸ್ ಆಗಿ ಅದು ಓಪನ್ ಇರಬೇಕು, ಇದು ಓಪನ್ ಇರಬೇಕು. ಸೊ ಇಲ್ಲಿ ಸೆಟ್ಟಿಂಗ್ಸಿಗೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ ಮೇಲೆ ಇನ್ನೊಮ್ಮೆ ತೋರಿಸ್ತಾ ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ, ಸಿ ಆಲ್ ಸೆಟ್ಟಿಂಗ್ಸ್ ಹೋಗಿ, ಇಲ್ಲಿ ಅಕೌಂಟ್ಸ್ ಆ್ಯಂಡ್ ಇಂಪೋರ್ಟ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಇಂಪೋರ್ಟ್ ಮೇಲ್ ಆ್ಯಂಡ್ ಕಾಂಟ್ಯಾಕ್ಟ್ಸ್, ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ, ಇಂಪೋರ್ಟ್ ಫ್ರಮ್ ಯಾಹೂ, ಹಾಟ್ಮೇಲ್, AOL ಆ್ಯಂಡ್ ಆರ್ ಅದರ್ ವೆಬ್ ಮೇಲ್ ಆರ್ POP3 ಅಕೌಂಟ್ಸ್ ಅಂತ ಇರುತ್ತೆ. ಇಲ್ಲಿ ಇಮೇಲ್ ಅಕೌಂಟ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮದು ಮೇಲ್ ಐ ಡಿ ಎಂಟ್ರ್ ಮಾಡಿ. ಯಾವ ಮೇಲ್ ಐ ಡಿಯಿಂದ ನೀವು ಡಾಟಾ ತೊಗೋಬೇಕಂತೀರ ಆ ಮೇಲ್, ಅಂದರೆ ನಿಮ್ಮದು ಹಳೆ ಜಿಮೇಲ್ ಅಕೌಂಟ್ನ ಇಮೇಲ್ ಐ ಡಿನ ಇಲ್ಲಿ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ ಮೇಲೆ ಓಕೆ ಕೊಡಿ. ವಾಟ್ ಅಕೌಂಟ್ ಡು ಯು ವಾಂಟ್ ಟು, ಓಕೆ, ಟ್ರಾನ್ಸ್ಫರ್ ಫ್ರಾಮ್ ಇದು ಟು ಅಕೌಂಟ್ ಆಗುತ್ತೆ. ಸೈನ್ ಇನ್ ಟು ಯುವರ್ ಅದರ್ ಇಮೇಲ್ ಅಕೌಂಟ್ ಟು ಕನ್ಫರ್ಮ್ ಇಂಪೋರ್ಟ್ ಆಫ್ ಮೇಲ್ ಆ್ಯಂಡ್ ಆರ್ ಕಾಂಟ್ಯಾಕ್ಟ್ಸ್, ಪ್ರೆಸ್ ಕಂಟಿನ್ಯೂ ಟು ಫಾಲೋ ದ ಇನ್ಸ್ಟ್ರಕ್ಷನ್ ಇನ್ ದ ಪಾಪಪ್ ವಿಂಡೋ ಅಂತಿರುತ್ತೆ, ಕಂಟಿನ್ಯೂ ಕೊಡಿ. ಸೊ ಎರರ್ ಬಂತು, ಏನಂದರೆ ಪಾಪಪ್ ಬ್ಲಾಕರ್ ಮೇ ಬಿ ಪ್ರಿವೆಂಟಿವ್. ಸೊ ಓಕೆ ಕೊಡಿ. ಸೊ ನಿಮ್ಗೆ ಇಲ್ಲೊಂದು ಆಪ್ಷನ್ ನೋಡಿ, ಇಲ್ಲಿ ಪಾಪಪ್ ಬ್ಲಾಕ್ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ, ಇಲ್ಲಿ ಪಾಪಪ್ ಬ್ಲಾಕರ್ದು ಇದು ಆಪ್ಷನ್ ಕ್ಲಿಕ್ ಮಾಡಿ, ಆಲ್ವೇಸ್ ಅಲೋ ಕೊಡಿ. ಈ ಆಪ್ಷನ್ನ ಕೊಟ್ಟು ಅಗೇನ್ ಏನು ಮಾಡಿ, ಇಂಪೋರ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಸೊ ಡಿಲೀಟ್ ಮಾಡಿ ಮತ್ತೆ ಇಂಪೋರ್ಟ್ ಮೇಲ್ ಆ್ಯಂಡ್ ಕಾಂಟ್ಯಾಕ್ಟ್, ಇದು ಒನ್ ಟೈಮ್ ಇರುತ್ತೆ ಪಾಪಪ್ಪದು. ಸೊ ಅದನ್ನು ಇಂಪೋರ್ಟ್ ಮೇಲ್ ಆ್ಯಂಡ್ ಕಾಂಟ್ಯಾಕ್ಟ್ ಕ್ಲಿಕ್ ಮಾಡಿ. ಸೊ ಇವಾಗ ಅಗೇನ್ ಏನು ಮಾಡಿ, ನಿಮ್ಮದೇನು ಹಳೇದು ಎಕ್ಸಿಸ್ಟಿಂಗ್ ಇಮೇಲ್ ಐ ಡಿ ಇರುತ್ತೆ ಅದನ್ನು ಮೆನ್ಷನ್ ಮಾಡಿ, ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಅದಾದಮೇಲೆ ಸೈನ್ ಇನ್ ಟು ಯುವರ್ ಅದರ್ ಇಮೇಲ್ ಅಕೌಂಟ್ ಟು ಕನ್ಫರ್ಮ್ ಇಂಪೋರ್ಟ್ ಆಫ್ ಮೇಲ್ ಆ್ಯಂಡ್ ಆರ್ ಕಾಂಟ್ಯಾಕ್ಟ್ಸ್, ಪ್ರೆಸ್ ಕಂಟಿನ್ಯೂ ಟು ಫಾಲೋ ದ ಇನ್ಸ್ಟ್ರಕ್ಷನ್ ಇನ್ ದ ಪಾಪಪ್ ವಿಂಡೋ. ಓಕೆ, ಸೊ ಇವಾಗ ಕಂಟಿನ್ಯೂ. ಸೊ ಇವಾಗ ನಮ್ದೇನಾಯಿತು, ಪಾಪಪ್ ಓಪನ್ ಆಯಿತು. ಸೊ ಇಲ್ಲಿ ಏನನ್ನತ್ತಂದರೆ ಚೂಸ್ ಆ್ಯನ್ ಅಕೌಂಟ್ ಅನ್ನತ್ತೆ, ಅಕೌಂಟ್ ಚೂಸ್ ಮಾಡಿ, ಯಾವುದಂದರೆ ಹಳೆ ಅಕೌಂಟ್ನ. ಸೊ ಆಲ್ರೆಡಿ ಓಪನ್ ಇರೋದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಡೈರೆಕ್ಟ್ ಈ ರೀತಿ ಬರುತ್ತೆ, ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ಜಿಮೇಲ್ ಸೆಟಲ್ ಕ್ಲೌಡ್ ಮೈಗ್ರೇಷನ್ ವಾಂಟ್ಸ್ ಆಕ್ಸೆಸ್ ಟು ಯುವರ್ ಗೂಗಲ್ ಅಕೌಂಟ್, ಅಂದರೆ ಜಿಮೇಲ್ ಸೆಟಲ್ ಕ್ಲೌಡ್ ಮೈಗ್ರೇಷನ್ ವಾಂಟ್ಸ್ ಆಕ್ಸೆಸ್ ಟು ಯುವರ್ ಗೂಗಲ್ ಅಕೌಂಟ್. ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಅಂತಿದೆ ಆಪ್ಷನ್ನು. ಇದರಲ್ಲಿ ರೀಡ್, ಕಂಪೋಸ್, ಸೆಂಡ್ ಆ್ಯಂಡ್ ಪರ್ಮನೆಂಟ್ಲಿ ಡಿಲೀಟ್ ಆಲ್ ಯುವರ್ ಇಮೇಲ್ ಅಕೌಂಟು ಮತ್ತು ಸಿ ಆ್ಯಂಡ್ ಡೌನ್ಲೋಡ್ ಯುವರ್ ಕಾಂಟ್ಯಾಕ್ಟ್ಸ್ ಈ ಆಪ್ಷನ್ ಇರುತ್ತೆ. ನೀವು ಆರ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಸಿಂಕ್ ಮಾಡಬೇಕಂದ್ರೆ ಬೇಡ ಅಂದರೆ ಅನ್ಚೆಕ್ ಮಾಡಿ. ಮೇಕ್ ಶೂರ್ ಯು ಟ್ರಸ್ಟ್ ಜಿಮೇಲ್ ಸೆಟಲ್ ಕ್ಲೌಡ್ ಮೈಗ್ರೇಷನ್. ಓಕೆ, ಸೊ ಇದನ್ನೆಲ್ಲ ಓದ್ಕೊಂಡು ಕಂಟಿನ್ಯೂ ಕೊಡಿ. ಇಲ್ಲೇನಂದರೆ ಅಥೆಂಟಿಕೇಶನ್ ಸಕ್ಸಸ್ಫುಲ್, ಪ್ಲೀಸ್ ಕ್ಲೋಸ್ ದಿಸ್ ವಿಂಡೋ ಅಂತ ಬರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದೇದೇನು ಪಾಪಪ್ ಓಪನ್ ಇತ್ತಲ್ಲ ಅಲ್ಲಿ ಏನು ಬರುತ್ತೆ ನೋಡಿರಿ,
ಸೊ ಇವಾಗ ಏನಾಯಿತು, ಸೆಲೆಕ್ಟ್ ದ ಇಂಪೋರ್ಟ್ ಆಪ್ಷನ್ ಫಾರ್ ದಿಸ್ ಮೇಲ್ ಐ ಡಿ. ಇಂಪೋರ್ಟ್ ಕಾಂಟ್ಯಾಕ್ಟ್ ಬೇಕಂದ್ರೆ ಇಂಪೋರ್ಟ್ ಮಾಡಿ, ಬೇಡ ಅಂದರೆ ಇಂಪೋರ್ಟ್ ನ್ಯೂ ಮೇಲ್ ಫಾರ್ ನೆಕ್ಸ್ಟ್ 30 days ಅಂತ ಇರುತ್ತೆ, ಅದನ್ನ ಸ್ಟಾರ್ಟ್ ಕೊಡಿ. So your messages are being imported. Step 3. It may take several hours, sometimes up to 2 days before you start to see imported message. You can close this window and keep using Gmail or even log out and close your browser. We will continue importing your mail and or contacts in the background. To check the status of your import, look under settings, account and import. Okay ಕೊಡಿ. ಸೊ ಇಲ್ಲಿ ಏನಾಯ್ತು, ಅಕೌಂಟ್ ಆ್ಯಂಡ್ ಇಂಪೋರ್ಟಲ್ಲಿ ಇಂಪೋರ್ಟಿಂಗ್ ಇಟ್ ಮೇ ಟೇಕ್ ಸೆವರಲ್, ಸೇಮ್ ಅದೇ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಟಾಪ್ ಆಪ್ಷನ್ನು ಬರುತ್ತೆ. 2 days ಆದಮೇಲೆ ನೀವೇನೈತಿ ಮ್ಯಾನ್ಯುವಲಿ ಸ್ಟಾಪ್ ಮಾಡ್ಬೋದು, ಇಲ್ಲ ಕಂಟಿನ್ಯೂ ಆಗಿ 30 days ತನಕ ನಿಮಗೇನಾಗುತ್ತೆ ಮೇಲ್ಸ್ ಬರ್ತಾ ಇರುತ್ತೆ. ಸೊ ಇನ್ನೊಂದು ನೋಡಿ, ಸೊ ಮೇಲ್ಸ್ ಎಲ್ಲಿ ಬರುತ್ತೆ ಅಂದರೆ ಹೊಸ ಮೇಲ್ಸು ಇಂಪೋರ್ಟ್ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ ಟ್ಯಾಬ್ ನಿಮಗೆ, ಅಲ್ಲಿ ಏನಾಗುತ್ತೆ ಇಂಪೋರ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲೇಬಲ್ಸ್ ಕೆಳಗಡೆ ಸ್ಟಾರ್ಟ್ ಆಯಿತು ಇಂಪೋರ್ಟ್ ಆಗಲಿಕ್ಕೆ. ಇಂಪೋರ್ಟಿಂಗ್ ಮೇಲ್ಸ್ ಫ್ರಮ್ ಓಲ್ಡರ್ ಮೇಲಿಂದ 19 ಫ್ಲಿಪ್ಕಾರ್ಟು ಸೆಂಟು. ಸೊ ಇಲ್ಲಿ ಏನಾಗುತ್ತೆ ನಿಮ್ಮದು ಮೇಲ್ಸ್ ಎಲ್ಲ ಇಂಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ನಿಮಗೆ ಬೇಡಪ್ಪ ನಮಗೆ ಇಂಪೋರ್ಟ್ ಆಗೋದು ಸ್ಟಾಪ್ ಮಾಡ್ಬೇಕಂದ್ರೆ ಅಗೇನ್ ಸೆಟ್ಟಿಂಗ್ಸ್ ಹೋಗಿ ಸಿ ಆಲ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲೇ ಅಕೌಂಟ್ಸ್ ಆ್ಯಂಡ್ ಇಂಪೋರ್ಟ್ ಇರುತ್ತೆ, ಇಲ್ಲಿ ಸ್ಟಾಪ್ ಅಂತ ಕ್ಲಿಕ್ ಮಾಡಿ. ಆರ್ ಯು ಶೋರ್ ಯು ವಾಂಟ್ ಟು ಇಂಪೋರ್ಟಿಂಗ್ ಫ್ರಮ್ ದಿಸ್ ಮೇಲ್, ಓಕೆ ಕೊಡಿ. ಸೊ ಈಗೇನಾಗುತ್ತೆ ಅಂದರೆ ಸ್ಟಾಪ್ ಆಗುತ್ತೆ, ಮೇಲ್ ಏನಾಗುತ್ತೆ ಇಂಪೋರ್ಟ್ ಆಗೋದು ಸ್ಟಾಪ್ ಆಗುತ್ತೆ. ಸೊ ಈ ರೀತಿ ನೀವೇನಿದೆ ಹಳೆ ಮೇಲಿಂದ ಹೊಸ ಮೇಲಿಗೆ ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ನೀವು ಹಳೆ ಮೇಲಿನ ಡಿಲೀಟ್ ಮಾಡ್ಕೋಬೋದು, ಹೊಸ ಮೇಲಲ್ಲಿ ಬ್ಯಾಕಪ್ ಆಗಿ ಯೂಸ್ ಮಾಡ್ಬೋದು. ತಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಸಿ ತುಂಬ ಧನ್ಯವಾದಗಳು.